2028ಕ್ಕೆ ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಅಧಿಕಾರಕ್ಕೆ ಬರುತ್ತೆ. ಕಾಂಗ್ರೆಸ್ ಪಕ್ಷವನ್ನ ಜನ ಮೂಟೆ ಕಟ್ಟಿ ಸಮುದ್ರಕ್ಕೆ ಹಾಕ್ತಾರೆ. 2028ಕ್ಕೆ ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಅಧಿಕಾರಕ್ಕೆ ಬರುತ್ತೆ. ಕಾಂಗ್ರೆಸ್ ಪಕ್ಷವನ್ನ ಜನ ಮೂಟೆ ಕಟ್ಟಿ ಸಮುದ್ರಕ್ಕೆ ಹಾಕ್ತಾರೆ. ಮಂಡ್ಯದಲ್ಲಿ ಬಿಜೆಪಿ ಶಾಸಕ ಬಿ ಸುರೇಶ್ ಗೌಡ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷ ಗೆದ್ದಾಗಿನಿಂದಲೂ ಕೂಡ ಕುರ್ಚಿ ಕಿತ್ತಾಟ ನಡೀತಾ ಇದೆ. ಸಿದ್ದರಾಮಯ್ಯಗೆ ತಂತ್ರಗಾರಿಕೆ ಬಿಟ್ಟರೆ ಬೇರೆ ಯೋಜನೆಯೇ ಇಲ್ಲ. ರಾಜ್ಯದಲ್ಲಿ ಸರ್ಕಾರ ಸತ್ತೋಗಿದೆ. ಈ ಸರ್ಕಾರ ತೊಲಗಬೇಕು. ಕಾಂಗ್ರೆಸ್ ಸರ್ಕಾರ ದಿವಾಳಿಯಾಗಿದೆ ಅಂತ ಸುರೇಶ್ ಗೌಡರು ವಾಗ್ದಾಳಿಯನ್ನ ಮಾಡಿದ್ದಾರೆ. ಮಂಡ್ಯದಲ್ಲಿ ಬಿಜೆಪಿ ಶಾಸಕ ಸುರೇಶ್ ಗೌಡರು ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ. ₹1 ಈ ಸರ್ಕಾರ ಬಂದು 2.5 ವರ್ಷಗಳಾದರೂ ಕೂಡ ರೈತರ ಪರ ಯಾವುದೇ ಒಂದು ಯೋಜನೆಗಳನ್ನ ಘೋಷಣೆ ಮಾಡಿಲ್ಲ. ಸುಮಾರು 2400 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ರೈತರಿಗೆ ರೈತರ ಬಗ್ಗೆ ಯಾವುದೇ ಒಂದು ಕಾಳಜಿ ಇಟ್ಟು ಈ ಕೆಲಸ ಮಾಡ್ತಿಲ್ಲ. ಸಿದ್ದರಾಮಯ್ಯನವರು 4 ಲಕ್ಷ ಕೋಟಿ ಬಡ್ಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಅದರಲ್ಲಿ ಕೃಷಿ ಇಲಾಖೆಗೆ, ತೋಟಗಾರಿಕೆ ಇಲಾಖೆಗೆ ಎಷ್ಟು ಹಣ ಕೊಟ್ಟಿದ್ದಾರಪ್ಪ ಅಂತ ಹೇಳಿದ್ರೆ 1%, 2% ಹಣನೂ ಕೂಡ ಕೃಷಿ ಇಲಾಖೆಗೆ ಹಣ ಕೊಟ್ಟಿಲ್ಲ. ಇವತ್ತು ಈ ಸರ್ಕಾರ ದಿವಾಳಿ ಆಗಿದೆ. ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರು ಕೂಡ ಅವ್ರಿಗೆ ₹1 ಪರಿಹಾರನೂ ಕೊಡ್ತಾ ಇಲ್ಲ. ಇವತ್ತು ಟ್ರ್ಯಾಕ್ಟರ್ ಸಬ್ಸಿಡಿ ಇರ್ಬೋದು, ಟ್ರಿಲ್ಲರ್ ಸಬ್ಸಿಡಿ ಇರ್ಬೋದು, ಯಾವುದೇ ಒಂದು ಹನಿ ನೀರಾವರಿ ಸಬ್ಸಿಡಿ ಇರ್ಬೋದು, ಯಾವುದೇ ಒಂದು ಸಬ್ಸಿಡಿಯನ್ನು ಕೂಡ ಈ ಸರ್ಕಾರ ಬಂದಾಗಲಿಂದ ₹1 ಕೊಡ್ಲಿಲ್ಲ. ಆದ್ರೆ ಬಡ್ಜೆಟ್ ಮಾತ್ರ 4 ಲಕ್ಷ ಕೋಟಿ ಅಂತ ಸಿದ್ದರಾಮಯ್ಯ ಏನು ಒಂದು ತರ ಉದ್ವೇಗವಾಗಿ ಮಾತಾಡ್ತಾರೆ. ನಾನು ರೈತರ ಪರ ಅಂತ ಹೇಳ್ತಾರೆ. ಇವತ್ತು ಕರ್ನಾಟಕದಲ್ಲಿ ಬೆಂಗಳೂರು ಕ್ಯಾಪಿಟಲ್ ಅಲ್ಲೊಂದು ಗುಂಡಿ ಮುಚ್ಚಕ್ಕೂ ಸರ್ಕಾರದಲ್ಲಿ ಹಣ ಇಲ್ಲ. ಇವತ್ತು ಪೇಪರ್ ಅಲ್ಲಿ 580 ಜನ ಈ ಗುಂಡಿಗೆ ಅವಾಯ್ಡ್ ಮಾಡಕ್ ಹೋಗಿ ಬೆಂಗಳೂರಲ್ಲಿ 580 ಜನ ಸತ್ತಿದ್ದಾರೆ. ಕಿಲ್ಲರ್ ಗುಂಡಿಗಳನ್ನ ಮಾಡಿದೆ ಅಂತ ಹೇಳಿ ಇವತ್ತು ಎಲ್ಲ ಪತ್ರಿಕೆಗಳಲ್ಲೂ ಬರೆದಿರೋದನ್ನು ಕೂಡ ನಾವು ನೋಡಿದ್ದೇವೆ. ಅದರಿಂದ ಇಂಥ ಒಂದು ಸರ್ಕಾರ ತೊಲಗಬೇಕು. ಇಲ್ಲಿರುವಂತ ಕೃಷಿ ಸಚಿವರು ಚೆಲುವರಾಯ ಸ್ವಾಮಿ ಅವರು ಆ ಕೃಷಿ ಇಲಾಖೆಯಲ್ಲಿ 4 ಮಂತ್ರಿ ಆಗಿದ್ದಾರೆ. ಎಐಸಿಸಿ ಅಧ್ಯಕ್ಷರು ಇದೇ ಕತೆ. ಸಿದ್ದರಾಮಯ್ಯ ಬಿಡಿ, ಬರೀ ಹಗರಣದಲ್ಲಿ ಸರ್ಕಾರ ತುಂಬಿದೆ. ಭ್ರಷ್ಟಾಚಾರ ಯಾವ ರೀತಿ ಇದೆಯಪ್ಪ ಈ ಸರ್ಕಾರದಲ್ಲಿ ಅಂತ ಹೇಳಿದ್ರೆ 80% ಭ್ರಷ್ಟಾಚಾರ ಅಂತ ಹೇಳಿ ಕಾಂಟ್ರಾಕ್ಟರ್ಗಳೇ ಹೇಳಿದ್ದಾರೆ. ಸರ್ಕಾರ ಸತ್ತಿದೆ. ಬಡ್ಜೆಟ್ ಮಂಡನೆ ಮಾಡೋದ್ರಲ್ಲಿ 30% ಹಣನೂ ಕೂಡ ಈ ಸರ್ಕಾರ ಖರ್ಚು ಮಾಡಿಲ್ಲ ಅಂತ ಹೇಳಿ ಪತ್ರಿಕೆಗಳು ವರದಿ ಮಾಡಿವೆ. ಡೇ 1 ಅಧಿಕಾರದ ಕಚ್ಚಾಟ. ಸಿದ್ದರಾಮಯ್ಯ ನಾನ್ ಮುಖ್ಯಮಂತ್ರಿ ಆಗಬೇಕು, ಕಂಟಿನ್ಯೂ ಆಗಬೇಕಾಗಿ DK ಶಿವಕುಮಾರ್ ನಾನು ಆಗಬೇಕು. ಬರೀ ಕಚ್ಚಾಟದಲ್ಲಿ ಸರ್ಕಾರ ಸತ್ತಿದೆಯೇ ಹೊರತು ಅಧಿಕಾರದ ದಾಹದಲ್ಲಿ ನಾನ್ ಮಂತ್ರಿ ಆಗಬೇಕು ಅಂತ ಹೇಳಿ 136 ಜನ ಶಾಸಕರು ಕೂತವ್ರೆ. ಬರೀ ಇದು ಮ್ಯಾನೇಜ್ ಮಾಡಿ ನಾನು ದೇವರಾಜ್ ಅರಸು ಅವ್ರದ ಮುಖ್ಯಮಂತ್ರಿಗಳ ರೆಕಾರ್ಡ್ ಅನ್ನ ಮುರಿಬೇಕು ಅಂತ ಹೇಳಿ ಭ್ರಮೆಯಲ್ಲಿ ಕೂತಿದ್ದಾರೆ ಹೊರತು ಆ ಒಂದು ಬ್ರೇಕ್ ಅನ್ನ ಮಾಡಬೇಕು, ಆ ಒಂದು ಅಧಿಕಾರವನ್ನ ಬ್ರೇಕ್ ಮಾಡಬೇಕು ಅನ್ನೋದು ಬಿಟ್ರೆ ಬಡವ್ರಿಗೊಂದು ಮನೆ ಕೊಡ್ಲಿಲ್ಲ, ಗುಂಡಿ ಮುಚ್ಚಕ್ಕೆ 5 ಪೈಸೆ ಹಣ ಇಲ್ಲ. ಈ ಸರ್ಕಾರ ದಿವಾಳಿ ಆಗಿದೆ. ಜನ ಬಡಗಿ ಹಿಡ್ಕೊಂಡು ನಿಂತವ್ರೆ. ಬೀದಿಗೆ ಬಂದು ಈ ಕಾಂಗ್ರೆಸ್ ಅವ್ರನ್ನ ಹೊಡೆದು ಅಧಿಕಾರದಿಂದ ಇಳಿಸ್ತಾರೆ. ಬಿಜೆಪಿ ಜೆಡಿಎಸ್ ಸರ್ಕಾರ 2028ಕ್ಕೆ ಬರುತ್ತೆ. ನಾವಂತೂ ಈ ಸರ್ಕಾರ ಬಡವ್ರ ಪಾಲಿಗೆ ಸತ್ತೋಗಿದೆ, ರೈತರ ಪಾಲಿಗೆ ಸತ್ತೋಗಿದೆ. ಅದರಿಂದ ಈ ಸರ್ಕಾರವನ್ನ ತೊಲಗ